ಶೃಂಗೇರಿ ಕ್ಷೇತ್ರದ ಕೈ ಶಾಸಕನ ವಿರುದ್ಧ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಕಳೆದ 3 ವರ್ಷದಿಂದ ಹೋರಾಟ ನಡೆಸಿದರು. ಕಾನೂನು ಹೋರಾಟದ ಮೂಲಕ ಜೀವರಾಜ್ ಐತಿಹಾಸಿಕ ಗೆಲುವು ಸಾಧಿಸಿದ್ದಾರೆ. ಆದರೆ ಜೀವರಾಜ್ ಅವರಿಗೆ ಶಾಸಕ ಸ್ಥಾನದ ಪ್ರಮಾಣ ವಚನ ಮಾಡೋದಕ್ಕೆ ವಿಳಂಬ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ನಿಯೋಗ ಲೋಕಾಭವನದ ಕದ ತಟ್ಟಿತ್ತು. ಇದರ ಬೆನ್ನಲ್ಲೇ ಇಂದು ಸ್ಪೀಕರ್ ಅವರಿಂದ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. 3 ವರ್ಷದ ಬಳಿಕ ಬಿಜೆಪಿ ಶಾಸಕರಾಗಿ ಜೀವರಾಜ್ ಆಯ್ಕೆ. ಶೃಂಗೇರಿ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಜೀವರಾಜ್. ಶಾರದಾಂಬೆ ಮತ್ತು ಭಗವಂತನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ. ಡಿಎನ್ ಜೀವರಾಜ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶೃಂಗೇರಿ ಶಾರದಾಂಬೆಯ ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ. 2023ರಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಕೈ ಶಾಸಕ ರಾಜೇಗೌಡ ಗೆಲುವಾಗಿತ್ತು. 201 ಮತಗಳಿಂದ ರಾಜೇಗೌಡ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ವಿರುದ್ಧ ಗೆದ್ದು ಶಾಸಕರಾಗಿ ಆಯ್ಕೆಯಾಗಿ ಅಧಿಕಾರ ಅನುಭವಿಸುತ್ತಿದ್ದರು. ಆದರೆ ಚುನಾವಣೆಯ ವೇಳೆ ಮತಗಳ ಎಣಿಕೆಯಲ್ಲಿ ಲೋಪ ಆಗಿದೆ ಎಂದು ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮತಗಳ ಮರು ಎಣಿಕೆಗೆ ಆದೇಶಿಸಿದ್ದು, ಮರು ಎಣಿಕೆಯಲ್ಲಿ ಜೀವರಾಜ್ 55 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಆದರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ವಿರೋಧ ವ್ಯಕ್ತಪಡಿಸಿ ಬಿಜೆಪಿ ವೋಟ್ ಚೋರಿಯಲ್ಲದೆ ವೋಟ್ ಡಕಾಯತಿ ಮಾಡುತ್ತಿದೆ ಎಂದು ಆರೋಪಿಸಿದ್ರು. ಆದರೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಗೆಲುವಿನ ಬಗ್ಗೆ ಎಲೆಕ್ಷನ್ ಕಮಿಷನ್ ಪ್ರಮಾಣ ಪತ್ರ ನೀಡಿತ್ತು. ಎಲೆಕ್ಷನ್ ಕಮಿಷನ್ ಪ್ರಮಾಣ ಪತ್ರ ನೀಡಿದ್ರೂ ಸ್ಪೀಕರ್ ಖಾದರ್ ಅವರು ಪ್ರಮಾಣ ವಚನ ಬೋಧನೆಗೆ ವಿಳಂಬ ಮಾಡುತ್ತಿದ್ದಾರೆಂಬ ಬಿಜೆಪಿ ನಿಯೋಗ ಗವರ್ನರ್ ಅವರ ಕದ ಬಡಿದಿತ್ತು. ಇದರ ಬೆನ್ನಲ್ಲೇ ಸ್ಪೀಕರ್ ಖಾದರ್ ಇಂದು ಜೀವರಾಜ್ ಅವರಿಗೆ ಪ್ರಮಾಣ ವಚನ ಬೋಧನೆ ಮಾಡಿದ್ದಾರೆ. ಇವತ್ತು ನನ್ನ 4ನೇ ಬಾರಿ ಶಾಸಕನಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೇನೆ. ನನಗೆ ಅತ್ಯಂತ ಸಂತೋಷ ಆಗಿದೆ. 3 ವರ್ಷಗಳ ಸತತ ಹೋರಾಟದ ನಂತರ ಇವತ್ತು ನಾನು ನ್ಯಾಯಾಲಯದ ಅಲ್ಲಿ ನ್ಯಾಯ ಕೊಟ್ಟಿದ್ದರಿಂದಾಗಿ ನಾನಿವತ್ತು ಶಾಸಕನಾಗಿ ಆಯ್ಕೆಯಾಗಿ ಪ್ರಮಾಣ ವಚನ ತಗೊಂಡು ಬಂದಿದ್ದೇನೆ. ಈಗ ಗುಂಡಾಗಿರಿ ಅಂತ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೆನ್ನೆ ಕೋರ್ಟಲ್ಲೂ ಕೂಡ ಚೀಮಾರಿ ಹಾಕಿದ್ದಾರೆ, ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದಾರೆ. ಅಂದರೆ ಇಲ್ಲಿ ಕಳ್ತನ ಮಾಡಿರೋದು ಕದ್ದಿರೋರು ಕಾಂಗ್ರೆಸ್ ಅವರು ಒಂದು ರೀತಿ ದರೋಡೆಕೋರ ರೀತಿ ಮಾಡಿದ್ದಾರೆ. ದರೋಡೆಗಿಂತ ದೊಡ್ಡ ದರೋಡೆ ಇದು. ನನಗನ್ಸುತ್ತೆ ಕೋಲಾರದ ಮಾಲೂರಲ್ಲೂ ಕೂಡ ಇದೇ ಥರ ಆಗಿದೆ. ಅದನ್ನು ಕೋರ್ಟಲ್ಲಿ ನಾವು ಪ್ರಶ್ನೆ ಮಾಡಿದ್ದೀರಿ, ಅದನ್ನು ಕೂಡ ಪ್ರಶ್ನೆ ಮಾಡಿದ್ದೀರಿ. ನನಗಂತದ್ದು ಈ ಸರ್ಕಾರನೇ ದಗಲ್ಬಾಜಿ ಸರ್ಕಾರ, ಇದು ಚೋರಿ ಸರ್ಕಾರ. ಕಳೆದ 3 ವರ್ಷಗಳಿಂದ ಶಾಸಕರಾಗಿ ಅಧಿಕಾರ ಅನುಭವಿಸುತ್ತಿರೋ ರಾಜೇಗೌಡರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಜೀವರಾಜ್ ವಿರುದ್ಧ ಎಫ್ಐಆರ್ ದಾಖಲಿಸಿದ್ರು. ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ನೀಡಿದೆ. ಹೀಗಾಗಿ ಇಂದು ವಿಧಾನಸೌಧದಲ್ಲಿ ಸ್ಪೀಕರ್ ಖಾದರ್ ಜೀವರಾಜ್ಗೆ ಶಾಸಕರಾಗಿ ಪ್ರಮಾಣ ವಚನ ಬೋಧನೆ ಮಾಡಿದ್ರು. ಪ್ರಮಾಣ ವಚನ ಬೋಧನೆ ವಿಳಂಬಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಖಾದರ್, ಶಾಸಕರಾಗಿ ಪ್ರಮಾಣ ವಚನ ಬೋಧನೆಗೆ ತಡ ಮಾಡಿಲ್ಲ. ನಾನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ನಿನ್ನೆ ಬೆಳಗ್ಗೆ ನಮಗೆ ಅರ್ಜಿ ಕೊಟ್ಟು ಸಂಜೆ ಗವರ್ನರ್ ಅವರಿಗೆ ದೂರು ನೀಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಗವರ್ನರ್ ಅವರಿಗೆ ನಾವು ಉತ್ತರ ಕೊಟ್ಟಿದ್ದೇವೆ ಎಂದರು. ಎಲ್ಲಿಗೂ ಬಹುಶಃ ಇವತ್ತು ರಾಜ್ಯಪಾಲರು ಎಲ್ಲಿಗೂ ನಿರ್ದೇಶನ ಕೊಡಲಿಲ್ಲ. ಅವರು ಈ ರೀತಿ ಇವರು ಕೊಟ್ಟಂಥ ಮನವಿಗೆ ಅವರು ಸೂಚಿಸಿದ್ದಾರೆ. ಸೊ ಒಂದು ಮನವಿ ಕೊಟ್ಟಾಗ ಅದನ್ನು ನಿಯಮಬದ್ಧ ಮಾಡಿ ಸೂಚಿಸುವುದಾದ್ರು ಸರ್ವರ ಕೂಡ ಜವಾಬ್ದಾರಿ. ಆ ಕೆಲಸವನ್ನು ಇವತ್ತು ಗವರ್ನರ್ ಮಾಡಿದೆ ಅಂತ ಹೇಳಿದರೆ ಯಾವುದೇ ನಿರ್ದೇಶನ ಬೇರೆ ಯಾವುದು ಕೂಡ ಇವತ್ತಿಲ್ಲ. ನಾವು ಅತ್ಯಂತ ಸೌಹಾರ್ದತೆಯಿಂದ ಇದ್ದೇವೆ. ಎಲ್ಲಿಯೂ ಕೂಡ ತಡವಾಗಲಿಲ್ಲ. ಬಿಜೆಪಿ ಅಭ್ಯರ್ಥಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತರು. ಇದೀಗ ಮರು ಎಣಿಕೆಯಲ್ಲಿ ಗೆದ್ದು ಬಿದ್ದಿದ್ದಾರೆ. ಇದೇ ಖುಷಿಯಲ್ಲಿಂದು ವಿಧಾನಸೌಧಕ್ಕೆ ಆಗಮಿಸಿ ಕೆಂಗಲ್ ದ್ವಾರದ ಮೆಟ್ಟಿಲುಗಳಿಗೆ ನಮಸ್ಕಾರ ಮಾಡಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕಳೆದ 3 ವರ್ಷಗಳ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಬಿಜೆಪಿ ನಾಯಕರಿಗೆ ಸಂತಸ ತಂದಿದ್ದು ಕಾಂಗ್ರೆಸ್ ಮುಂದಿನ ಹೋರಾಟ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.